ನಾನು ಆ್ಯಕ್ಚುಲಿ ಬಾಪು ಫ್ಯಾಮಿಲಿಗೆ ಬಂದಿರೋದೇ ಒಂದು ದೊಡ್ಡದೊಂದು ಮಿರಾಕಲ್ಲು ಅಲ್ಲ, ಏನಂತ ಹೇಳಲಿಕ್ಕೂ ನಂಗೆ ಬರೋದಿಲ್ಲ. ಆ್ಯಕ್ಚುಲಿ ನನ್ನ ಮಗನ ಇದರಿಂದಾನೇ ನಾನು ಬಂದಿದ್ದು ಅಂತ ನನ್ನ ಮಗನಿಗೆ ಥ್ಯಾಂಕ್ಸ್ ಹೇಳಬೇಕು ಬಾಪು ಫ್ಯಾಮಿಲಿಗೆ ಬಂದಿರೋದು. ಅಂದರೆ ಬಾಪು ಫ್ಯಾಮಿಲಿಗೆ ಬಂದಿರೋದು ಅಂತಂದರೆ ನನ್ನ ಮಗನಿಗೆ ಅರೌಂಡ್ 2003ನಲ್ಲಿ 2003ನೇ ಇದರಲ್ಲಿ ಇಸ್ವಿನಲ್ಲಿ ಯಾವಾಗಲೂ ಜ್ವರ ಬರೋದು, ಯಾವಾಗಲೂ 7:30 ಸಾಯಂಕಾಲ 7:30 ಆಯಿತು ಅಂತಂದ್ರೆ ನಮ್ಗೆ ಟೈಮೇ ಬೇಡ ಆಯಿತು. ಆದರೆ ಇವನಿಗೆ ಜ್ವರ ಬಂತು ಅಂತಂದರೆ ಅವಾಗ 7:30 ಅಂತ ಅನ್ಕೊತಾ ಇದ್ವಿ. ಸರಿ ಆಮೇಲೆ ಏನು ಮಾಡಿದೆ, ಒಂದಿನ ನಮ್ಮ ಮನೆಯವರು ಸ್ವಲ್ಪ ಇದು ಏನು ಹೇಳಿ ಗಣೇಶ ದೇವಸ್ಥಾನದಲ್ಲಿ ಅವರು ಮಕ್ಕಳಿಗೆಲ್ಲ ಫೀಸ್ ಕೊಡೋದು ಆ ಥರ ಎಲ್ಲ ಮಾಡ್ತಾರೆ. ಆ ಫಂಕ್ಷನ್ ಇತ್ತು. ಅದರಲ್ಲಿ ಏನಾಯಿತು, ನನ್ನ ಫ್ರೆಂಡೇನೆ ಕ್ಲೋಸ್ ಫ್ರೆಂಡ್, ಅವಳು ಬಾಪು ಫ್ಯಾಮಿಲಿಗೆ ಸೇರಿದವಳು. ಅವಳು ಸೇರಿನಿ 2003 ಅಂದರೆ ಅವಳು ಸೇರಿ ಒಂದು 3 months ಆಗಿರ್ಬೋದು ಅನಿಸುತ್ತೆ. ಅಲ್ಲಿವರೆಗೂ ನಾವಿಬ್ಬರು ಟಪರ್ವೇರ್ ಫ್ರೆಂಡ್ಸು. ಆದರೂ ಅವಳು ಬಾಪು ವಿಷಯ ನಂಗೆ ಹೇಳ್ತಾ ಇರಲಿಲ್ಲ. ಅಂದರೆ ಬಾಪು ವಿಷಯ ಬಂದಿರೋದೇ ಹೇಗೆ ಅಂತಂದರೆ, ಅವಳ ಮಗಳಿಗೆ ಒಂದು ಇದು ಸನ್ಮಾನ ಸಮಾರಂಭ ಇತ್ತು. ಮೀನ್ಸ್ ಅವಳು ಲೇಡಿ ಪೈಲಟ್ ಆಗಿರೋದ್ರಿಂದ ಸನ್ಮಾನ ಸಮಾರಂಭ ಮಾಡ್ಕೊಂಡಿದ್ರು. ಆವಾಗ ಅವಳು ಯಾಕೆ ರಕ್ಷಿತ್ ಬಂದಿಲ್ಲ ಆ ಫಂಕ್ಷನ್ಗೆ ಅಂತ. ಆವಾಗ ನನಗಾಳು ಎಲ್ಲಿತ್ತೋ ಏನು ಚೆನ್ನಾಗಿ ಹತ್ಬಿಟ್ಟೆ, ಈ ಥರ ಕಣೆ ಅವನಿಗೆ ಜ್ವರ ಬಂದಿದೆ, ಯಾವಾಗಲೂ 7:30ಗೆ ಜ್ವರ ಬರುತ್ತೆ, ನಾವು ಎಷ್ಟು ಡಾಕ್ಟ್ರ್ ಹತ್ರ ಹೋದ್ರೇನು ಏನೂ ಇದಾಗಿಲ್ಲ, ಈ ಥರ ನಾವು ಹೋಗಿ ಹೋಗಿ ಸಾಕಾಗೋಗ್ಬಿಟ್ಟಿದೆ ಅಂತ ಅಂದೆ. ಅವನು ಎಷ್ಟು ಆ್ಯಕ್ಟಿವ್ ಆಗಿದ್ದ ಅಂತಂದರೆ, ಏನಿದ್ರು ಯಾವುದ್ರಲ್ಲೂ ಮಾರ್ಕ್ಸ್ 90% ಮೇಲೇ, ಅವ್ನು ಒಂದು ಕೆಲಸನೂ ಪೆಂಡಿಂಗಲ್ಲಿ ಇಟ್ಕೊತಾ ಇರಲಿಲ್ಲ. ಆ ಥರ ಮನುಷ್ಯ ಅವನು. ಆ ಥರ ಹಂಗಾಗ್ಬಿಟ್ಟು ಇವನಿಗೆ ಈವ್ನಿಂಗ್ ಆಯಿತು ಅಂದರೆ, ಅಮ್ಮ ನನಗೆ ಜ್ವರ ಬರ್ತಾ ಇರೋಂಗಿದೆ, ನೋಡು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳ್ತಾ ಇದ್ದ. ಸರಿ ಅಂತ ಅಂದ್ಕೊಂಡು ಸರಿ ಇವಳು ಏನು ಮಾಡೋದು, ಅವಳು ಸೆಂಟರ್ಗೆ ಬರ್ತಾ ಇದ್ದಲ್ಲ, ಬರೋವಾಗ ಬಾಪುದು ಉದಿದು ಪೆನ್ ಇತ್ತು. ಅದ್ರಲ್ಲಿ ಉದಿ ನೋಡೆ, ಇದ್ರಲ್ಲಿ ಉದಿ ಇರುತ್ತೆ. ನಾನು ಆ್ಯಕ್ಚುಲಿ ಆ ಥರ ಪೆನ್ನೇ ನೋಡೇ ಇರಲಿಲ್ಲ ನಮ್ಮ ಇದರಲ್ಲಿ. ಸರಿ ಆ ಪೆನ್ನು ಇದು ಮಾಡ್ಕೊಂಡು ಅವಳು ಕೊಟ್ಟಳು, ಇದ್ರಲ್ಲಿ ಉದಿ ಇರುತ್ತೆ ಕಣೆ, ಅವ್ನಿಗೆ ಹಾಕ್ಬಿಟ್ಟು ಬಾಯಿಗೂ ಕೊಡು, ಆ ಥರ ಮಾಡು ಅಂತ. ಸರಿ ಅಂತ ಅಂದ್ಬಿಟ್ಟು ಏನೋ ಒಂದು ನನಗೆ ಆ್ಯಕ್ಚುಲಿ ನಮ್ಮದ್ರಲ್ಲಿ ಗುತ್ತಪ್ಪ, ಕಾವೇರಮ್ಮೆ, ಸುಬ್ರಹ್ಮಣ್ಯ ಅಂತ 3 ದೇವರನ್ನ ನಾವು ಪೂಜೆ ಮಾಡೋದು. ನಾವು ಅವ್ರನ್ನ ಬಿಟ್ಟು ಎಲ್ಲೋ ಹೋಗೋದಿಲ್ಲ ಅಂದ್ರೆ ನಮ್ಮ ಇನ್ನೂ ಮೈಂಡ್ ಹೇಳ್ತಾ ಇತ್ತು, ಏನಪ್ಪ ಇದು ಇವಳು ಹೇಳ್ತಿದ್ದಾಳ, ಸರಿ ಬಿಡು ಇದು ಒಂದು ಟ್ರೈ ಮಾಡಿಬಿಡೋಣ ಅಂತ ಮಾಡಿದೆ. ತೊಗೊಂಡೋಗಿ ಹಚ್ಚಿದೆ, ಏನಮ್ಮ ಇದು ಊದಿ ಅಂದ್ರೆ, ಇಲ್ಲಮ್ಮ ಇದು ಬಾಪುದು ಅಂತ, ಅನಿರುದ್ಧ ಬಾಪು ಅಂತ ಬಾಂಬೆಲಿದ್ದಾರಂತೆ, ನಾವು ಒಂದ್ಸತಿ ಹೋಗೋಣ ಅಂತೆಲ್ಲ ಹೇಳಿದೆ. ಹೇಳಿಬಿಟ್ಟು ಸರಿ ಅಂತ ಅಂದ್ಕೊಂಡು ಅದು ಹಚ್ಕೊತಾ ಬಂದೆ. ಆಮೇಲೆ ಏನಾಯಿತು, ಆಮೇಲೆ ಒಂದು ಡಾಕ್ಟ್ರ್ ಹತ್ರ ಹೋಗಿ ಆಮೇಲೆ ಅವರು ಹೇಳಿದ್ರು ಎಲ್ಲ ಬ್ಲಡ್ ಬೇಕಾದಷ್ಟು ಟೆಸ್ಟ್ಗಳು, ಸ್ಕ್ಯಾನಿಂಗ್ ಎಲ್ಲ ಆಗೋಗಿತ್ತು. ಸರಿ ಅಂತ ಅಂದ್ಬಿಟ್ಟು ಅವರು ಇನ್ನೊಂದು ಸತಿ ಹೋಗಿ ನಮ್ಮ ಮನೆಯವ್ರ ಫ್ರೆಂಡೇನೆ ಸ್ಯಾನಿಟೋರಿಯಂ ಹಾಸ್ಪಿಟಲಲ್ಲಿದ್ದಾರೆ, ಅಲ್ಲಿ ಮಾಡಿದ್ರು. ಅಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಅಂತ. ಸರಿ ಆ ಟ್ಯೂಬರ್ಕ್ಯುಲೋಸಿಸ್ ಸರಿ ಬಿಡಿ, ತುಂಬ ದೊಡ್ಡ ಕಾಯಿಲೆ ಅಲ್ಲ, ಆದರೂ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಕಾಯಿಲೆ ಅಂತ ಅಂದ್ಕೊಂಡು ಇದ್ವಿ. ಸರಿ ಅದು ಅವರು ಟ್ಯಾಬ್ಲೆಟ್ಸ್ ಕೊಡೋದು ಇಷ್ಟಿಷ್ಟು ದಪ್ಪ, ಅದು ಬೆಳಗ್ಗೆ 6 o'clock ಅಲಾರ್ಮ್ ಇಟ್ಕೊಂಡು ಅವ್ನು ಹೇಳಿಬಿಟ್ಟು ಎದ್ದೋಳೋ ಮಗನೆ ಅಂತ ಅಂದ್ಬಿಟ್ಟು ಬರೀ ಹೊಟ್ಟೆಲಿ ತೊಗೋಬೇಕು. ಸರಿ ಅದು ಕೊಟ್ವಿ, ಅದು ಅರೌಂಡ್ 6 months ಕೊಟ್ವಿ. ಅದರ ಮಧ್ಯದಲ್ಲಿ ಈಗ ಇವಳು ಉದಿ ಕೊಟ್ಟಿರೋದಿತ್ತಲ್ಲ, ನೆಕ್ಸ್ಟ್ ಸ್ಯಾಟರ್ಡೆ ಬಾ ನೀನು ಉಪಾಸನೆಗೆ, ಈ ಥರ ಮಹಾರಾಷ್ಟ್ರ ಮಂಡಲದಲ್ಲಿ ಆಗುತ್ತೆ ಅಂತ ಹೇಳಿದ್ರು. ಸರಿ ನಾನಲ್ಲಿ ಬಂದೆ, ಅಲ್ಲಿ ಎಲ್ಲರೂ ಹಿಂದಿ ಮಾತಾಡ್ತಾರೆ, ರೇಖಾ ಒಬ್ಬಳೇ ಕನ್ನಡ ಮಾತಾಡ್ತಾ ಇದ್ರು. ಸರಿ ಹೇಗೋ ನಮ್ಗೆ 10th ಹಿಂದಿ ಕಂಪಲ್ಸರಿ ಇತ್ತಲ್ಲ, TV ಅದು ಇದು ನೋಡಿ ಹಿಂದಿ ಎಲ್ಲ ನಾವು ಕಲ್ತ್ಕೊಂಡಿದ್ವಿ. ಏನು ಸ್ವಲ್ಪ ಅದು ಇದು ಬರ್ತಾ ಇತ್ತು ಭಾಷೆ, ಹೇಗೋ ಮಾಡಿದ್ವಿ. ಅದು ಫಸ್ಟ್ ನಮಗೆ ಸಮೀರ್ನ ನೋಡ್ಬೇಕಾರೆ ಅವರು ಹರಿಯೋಮ್ ಅಂತ ಅನ್ಬೇಕಾದ್ರೆ ನನಗೆ ಭಯ ಆಯ್ತು, ಏನು ಬಾಪು ಇದ್ರಲ್ಲೇ ಇದ್ದಾರ, ಇವನ ಹತ್ರನೇ ಇದ್ದಾರ ಅಂತ ಆಗ ಅನಿಸ್ತು. ಸರಿ ಅಂತ ಅಂದ್ಬಿಟ್ಟು ಸರಿ ಅದೆಲ್ಲ ಆಯಿತು. ಹಾಗೆ ಅಂದರೆ 1 week ಅಲ್ಲಿಂದ ಇಲ್ಲಿವರೆಗೂ 1 week ತಪ್ಪಿಸ್ಕೊಂಡಿರ್ಲಿಲ್ಲ ನಾನು ಬಾಪು ಹತ್ರ ಬರೋದು. ಸರಿ ಅದೆಲ್ಲ ಆಯಿತು. ಆಮೇಲೆ ಹೀಗೆ ಕೊಡ್ತಾ ಬಂದೆ, ಒಂದೊಂದು ಅವರು ಡಯಾಗ್ನೈಸ್ ಮಾಡ್ತಾ ಬಂದರು. 6 months ಅದು ಬಾಪುದು ದಯ ಇರಬೇಕು, ಅದ್ರ ಜೊತೆಗೇನೆ ನಾನು ಊದಿನೂ ಕೊಡ್ತಾ ಇದ್ದೆ ಅವನಿಗೆ. ಆ ಟ್ಯಾಬ್ಲೆಟ್ಸ್ ಎಲ್ಲ ಡೈಲಿ 6 to 7 ಟ್ಯಾಬ್ಲೆಟ್ಸ್. ಆ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಅವ್ನು ತೊಗೊಳ್ತಾ ಇರಬೇಕು. ಅಷ್ಟು ಹೈಟ್ ಇದ್ದಾನೆ, ತುಂಬ ಹೈಟ್ ಇದ್ದಾನೆ ನನ್ನ ಮಗ. ಅವನು ಅಷ್ಟು ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದಂಗೆ ಅಷ್ಟುದ ವಾಮಿಟ್ ಮಾಡೋದು. ಅದನ್ನ ಎಲ್ಲ ಮಾಡ್ಕೊಂಡು ಆದರೆ ತಿರ್ಗಾ ನಾನು ಮನಸ್ಸಲ್ಲಿ ಹೌದು ಅದಕ್ಕೆ ಅನಿಸುತ್ತೆ, ನಮಗೆ ಬಾಪು ಬಂದಿರೋದು ನಮ್ಮ ಇದರಲ್ಲಿ, ನಾವು ಬಾಪು ಫ್ಯಾಮಿಲಿಗೆ ಸೇರಿದ್ವಿ ಅಂತೆಲ್ಲ ಹಂಗೆ ಅಂದ್ಕೊಂಡು ಒಂಥರ ಧೈರ್ಯ ಬರ್ತಾಯಿತ್ತು. ಅಷ್ಟು ಧೈರ್ಯ ಬಂದಿಲ್ಲ, ಸ್ಟಿಲ್ ಬರ್ತಾಯಿತ್ತು. ಸರಿ ಅಂತ ಅಂದ್ಕೊಂಡು ಬರ್ತಾ ಇದ್ದೆ ಹಾಗೆ ಮಾಡಿ 2005ವರೆಗೂ ಹೀಗೆ ಮಾಡಿ 2005ನಲ್ಲಿ ಏನಾಯಿತು, ಒಂದ್ಸತಿ ಹೀಗೆ ಮಣಿಪಾಲ್ ಹಾಸ್ಪಿಟ್ಲ್ ಹತ್ರ ಹೋಗೋಣ ಅಂತ 2005ಇಂದ 2007ವರೆಗೂ ಓಡಾಡಿದ್ದೀವಿ. ಅದು ಓಡಾಡ್ಬೇಕಾದ್ರೆ ಏನು ಸೆಂಟ್ರಲ್ ಬಂದು ಇದು ಬಾಪುದು ಇದು ಆರತಿ ಅದು ಇದು ಅದೆಲ್ಲ CD ಹಾಕ್ಕೊಂಡು ನಮ್ಮನೆ ವಿಜಯನಗರದಿಂದ ಇಲ್ಲಿಗೆ ಬರೋವರೆಗೂ 1 hour ಎಲ್ಲ CD ಕೇಳ್ತಾ ಇದ್ದೆ.
ಆಮೇಲೆ ಸಿ ಡಿ ಕೇಳಿಸ್ಕೊಂಡು ಬಾಪುದು ಇದು ಬಂದಿತ್ತಪ್ಪ, ಯಾವುದದು ಅನಿರುದ್ಧ ಮಾಣ, ಯಾವುದದು ಬಾಪು ಇಲ್ಲಿ ಗಜ, ಅದೆಲ್ಲ ಕೇಳಿಸ್ಕೊಂತ ನಾನು ಅನ್ಕೊಂತ, ಓ ಬಾಪು ಇದ್ದಾರೆ, ನಮ್ಗೊಂಥರ ಧೈರ್ಯ. ನಾವು ಅಲ್ಲಿಂದ ಇಲ್ಲಿವರೆಗೂ 1 hour ಹೇಗೆ ಬಂದ್ವಿ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಸರಿ ಮಣಿಪಾಲ ಹಾಸ್ಪಿಟ್ಲಿಗೆ ಬಂದ್ವಿ, ಅಲ್ಲಿ ಎಲ್ಲಾನು ಚೆಕ್ ಮಾಡಿ ಅದು ಇದು. ಅವರು ಹೋಗಿದ ತಕ್ಷಣ ಯಾವುದಾದ ಆಂಕಾಲಜಿ ಡಿಪಾರ್ಟ್ಮೆಂಟ್ಗೆ ಕರ್ಕೊಂಡು ಹೋಗೋದ, ಅಲ್ಲಿ ಹೋಗಿದ ತಕ್ಷಣ ನನಗೆ ದೊಡ್ಡದಾಗಿ ಕ್ಯಾನ್ಸರ್ದು ಬೋರ್ಡ್ ಕಾಣಿಸ್ಬಿಡ್ತು. ಸರಿ ಇದೇನಪ್ಪ ಇವರು ಕ್ಯಾನ್ಸರ್ ಹತ್ರ ಎಲ್ಲ ಕರ್ಕೊಂಬಂದಿದ್ದಾರೆ ಅಂತ ಅನ್ಕೊಂಡು ಎಲ್ಲ ಮಾಡಿ ಅವರು ಮಾಡಿದ್ರು, ಹಾಗೆ ಹೀಗೆ ಮಾಡಿದ್ರು. ನನಗೆ ಅಲ್ಲಿ ಕೂತ್ಕೊಂಡು ಕಣ್ಣಲ್ಲಿ ಅಳೋದೆಲ್ಲ, ಸುಮ್ಮನೆ ನನ್ನ ಮಗನ ನೋಡ್ಕೊಂಡು ಕಣ್ಣಲ್ಲಿ ಹಾಗೇ ನೀರು ಬರೋದು. ಏನಪ್ಪ ಇದು ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ. ಸರಿ ಹಾಗೂ ಮೈಂಡಲ್ಲಿ ಒಂಚೂರಿತ್ತು, ಯಾಕೆಂದರೆ ಬಾಪುರಾಯ ಎಲ್ಲರೂ ಹೇಳ್ತಾ ಇದ್ರಲ್ಲ, ಬಾಪು ಫ್ಯಾಮಿಲಿಗೆ ಸೇರಿದವರು, ಬಾಪು ನೀನೇನು ನೋಡ್ಕೊ, ನಮ್ದೇನು ಕಷ್ಟ ಇದ್ರು ನಿನಗೆ ಹಾಕ್ಬಿಟ್ಟಿದ್ದೀನಿ, ನಮ್ಗೆ ಅದು ಇದೇ ಇಲ್ಲ, ಏನಾದರೂ ಮಾಡ್ಕೊ, ಒಂಥರ ಧೈರ್ಯ. ಬಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಾವು 4 ಜನನೇ ಇದ್ದಿದ್ದು, ಬೇರೆಯವರೆಲ್ಲ ಬ್ರದರ್ಸ್ ಎಲ್ಲ ಹೇಳ್ತಾರೆ, ಅಯ್ಯೋ ನಿಮ್ಗೆ ಹಾಗಾಯ್ತಾ ಹೀಗಾಯ್ತಾ ಅಂದ್ಕೊಳ್ಳೋರೆ ಹೊರತು ಈ ಥರ ಇರಲಿಲ್ಲ. ಆಮೇಲೆ ಏನಾಯಿತು, ಅಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಅದು ಎಷ್ಟು 1 week ಅಡ್ಮಿಟ್ ಆದ್ವಿ. ಅಡ್ಮಿಟ್ ಆದಾಗ ಅದೇನಾಯಿತು, ನಮ್ಮ ಸೆಂಟರ್ದು ಪ್ರಮುಖ ಸಮೀರ್ ಇದ್ದಾರಲ್ಲ, ಅವ್ರ ಮನೆ ಹತ್ರನೇ ಇರೋದು ಆ್ಯಕ್ಚುಲಿ ಹಾಸ್ಪಿಟಲ್. ನನಗೆ ಯಾರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯಾರು ಬಂದರೂ ಇಲ್ಲ. ಸಮೀರ್ ಏನು ಮಾಡ್ತಾ ಇದ್ದ, ಅವ್ನು ಸಾಯಂಕಾಲ ಆಫೀಸಿಂದ ಬಂದ ತಕ್ಷಣ ಒಂದು ರೌಂಡ್ ಬರ್ತಾ ಇದ್ದ. ಬಂದ್ಬಿಟ್ಟು ಅವನು ಉದಿ ಹಚ್ಚೋದು ಅದು ಇದು ಎಲ್ಲ ಮಾಡಿಬಿಟ್ಟು ನಮಗೊಂಥರ ಎಕ್ಸ್ಪೀರಿಯನ್ಸಸ್ ಹೇಳಿ 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 ನನ್ನ ಮಗ ಅವ್ರನ್ನ ಹೀಗೆ ನೋಡ್ಕೊತಾ ಇದ್ದ. ಹೌದಲ್ವಮ್ಮ, ನಾನು ಒಂದ್ಸತಿ ಸರಿ ಹೋಗ್ತೀನಲ್ಲ, ಬಾಪು ಇದ್ದಾರಲ್ಲ, ಹಾಗೆ ಮಾಡ್ತಾ ಇದ್ದ. ಸರಿ ಅವನು ಬಂದ್ಬಿಟ್ಟು ಹಾಗೆ ಆಯಿತು ಎಲ್ಲ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆಮೇಲೆ ರಾತ್ರಿ ಏನು ಮಾಡೋದು, ಇವನು ಮಲಗಿದ ಮೇಲೆ ನನಗೆ ನಿದ್ದೆನೇ ಬರಲ್ಲ. ನಾನು ಗೋರಕಷ್ಟೋದ್ರೆ ಹೇಳ್ತಾ 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 ಮಲಗ್ತಿದ್ದೀನಿ. ಯಾವಾಗ ನಿದ್ದೆ ಬರ್ತಾ ಇತ್ತು ಗೊತ್ತಿಲ್ಲ ನನಗೆ. ತಿರ್ಗಾ ಸರಿ ಬಾಪು ನೀನು ಇದೆಯಲ್ಲ, ನೀನೇ ನೋಡ್ಕೋಪ್ಪ ನನ್ನ ಮಗ, ಇಷ್ಟು ಇದು. ಅವನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬರೋದು, ಅವ್ರಿಗೆ ಲೆಕ್ಚರರ್ ಎಲ್ಲ ಬರೋದು, ಎಲ್ಲ ಬಂದ್ಬಿಟ್ಟು ಇವನು ಪಾಪ ಕುತ್ಕೊಂಡು ಅದು ಆ ಕ್ಲಾಸ್ ಇತ್ತು ಈ ಕ್ಲಾಸ್ ಇತ್ತು ಹೇಳಬೇಕಾದ್ರೆ ನನಗೊಂಥರ ನನ್ನ ಮಗ ಹೀಗಾಗೋದ್ನಲ್ಲ. ಸರಿ ಇಲ್ಲ, ಕೊನೆಯಲ್ಲಿ ಬಾಪು ಆದರೆ ಅಂದ್ಕೊಂಡೆ ನಾನು, ನಮ್ಮ ಪ್ರಾರಬ್ಧ ಇರಬೇಕು, ಆದರೂ ಅದನ್ನು ಬಾಪು ನಿಧಾನಕ್ಕೆ ತೆಗಿತಾರೆ ಅಂತ ನನ್ನ ಮೈಂಡಲ್ಲಿ ಒಂದಿತ್ತು. ಸರಿ ಅದಾಯಿತು. ಅವ್ರು ಆಮೇಲೆ ಇದೆಲ್ಲ ನಿಮಗೆ ಇದಿದೆ ಏನು ಹೇಳಿ, ಬ್ಲಡ್ ಕ್ಯಾನ್ಸರ್ ಇದೆ ಅಂತ ಹೇಳ್ತಾ ಇದ್ರು. ಸರಿ ನಾನು ತಕ್ಷಣ ಇವನ್ ನಮ್ಮ ಮನೆಯವರು ಅಷ್ಟೇ ಡಾಕ್ಟರ್ ಹತ್ರ ಅವ್ರಿಗೆ ಮಾತಾಡ್ಲಿಕ್ಕೇನು ಅವ್ರಿಗೆ ಒಂಥರ ನನ್ನ ಮಗುಗೆ ಹೀಗಾಗೋಯ್ತಲ್ಲ ಅಂತ. ಆಮೇಲೆ ತಕ್ಷಣ ನಾನು ಡಾಕ್ಟ್ರ್ ಬಂದಿದ ತಕ್ಷಣ ನಮ್ಮ ಪ್ರಮುಖ ಸೇವಕ ಸಮೀರ್ಗೆ ಕನೆಕ್ಟ್ ಮಾಡಿ ನಮ್ಮ ಬ್ರದರ್ ಮಾತಾಡ್ತಾರೆ ನೋಡಿ ಅಂತ ಕೊಟ್ಟು ಬಿಡ್ತಾ ಇದ್ದೆ. ಆಮೇಲೆ ಸಮೀರ್ ಎಲ್ಲ ಮಾತಾಡ್ಬಿಟ್ಟ. ಆಮೇಲೆ ಅವ್ನು ಸಾಯಂಕಾಲ ಬಂದು ನನಗೆ ಬಂದು ಹೇಳ್ತಾ ಇದ್ದೆ ಈ ಥರ ಅಂತ ನನ್ನ ಮೆಂಟಲಿ ಪ್ರಿಪೇರ್ ಮಾಡ್ತಿದ್ದ. ಯಾಕೆಂದರೆ ಬಾಪು ಫ್ಯಾಮಿಲಿನಲ್ಲಿ ಯಾರು ಅಷ್ಟೇ ಯಾರು ನೆಗೆಟಿವ್ ಆಗಿ ಥಿಂಕ್ ಮಾಡೋರು ಇಲ್ಲವೇ ಇಲ್ಲ. ಅವರಿಗೆ ಎಷ್ಟೇ ಕಷ್ಟ ಬಂದರೂ ಅವ್ರಿಗೊಂಥರ ಪಾಸಿಟಿವ್ ಆಗಿ ಥಿಂಕ್ ಮಾಡೋ ಅಂತ ಇದು ಕೊಟ್ಟು ನನಗೊಂಥರ ಧೈರ್ಯ ಬಂತು. ಸರಿ ಬಿಡು. ಆಮೇಲೆ ಸಮೀರ್ ಹೇಳ್ತಾ ಇದ್ದ, ನೀನು ರಕ್ಷಿತ್ಗೆ ಹೇಳು, ಅವನಿಗೆ ಅದು ಆಮೇಲೆ ಕೆಮೊಥೆರಪಿ ಅದು ಇದು ಕೊಡೋದಂತೆಲ್ಲ ಡಾಕ್ಟ್ರಿಗೆ ಮಾತಾಡ್ತಿದ್ರು. ಸರಿ ಇರಲಿ ಬಿಡಿ, ನನಗೆ ಆದ್ರೂ ನಂಗೆ ಕೊನೆ ಒಂದಿತ್ತು. ಯಾಕೆಂದರೆ ಎಲ್ಲರದು ಎಕ್ಸ್ಪೀರಿಯನ್ಸಸ್ ಓದಿದ್ದೀನಿ ನಾನು, ಕೃಪಾ ಸಿಂಧು ಅದು ಇದರಲ್ಲೆಲ್ಲ ಓದಿದ್ರು ನಂಗೆ ಒಂಚೂರು ಬಾಪು ಕರುಣೆ ತೋರಿಸ್ತಾರೆ ಅಂತ ಆಯಿತು. ಆಮೇಲೆ ಕೊನೆಗೆ ನಾನು ತೋರಿಸೇ ಬಿಟ್ರು ಇನ್ನೂ ಇಲ್ಲ ಮುಗ್ದಿಲ್ಲ ಆಯಿತು. ಆಮೇಲೆ ಸಮೀರ್ ಹೇಳ್ತಾ ಇದ್ದ, ಅದು ಕೆಮೊಥೆರಪಿ ತೊಗೋಬೇಕಾದ್ರೆ ಅವನಿಗೆ ಹೇರ್ಸ್ ಎಲ್ಲ ಹೋಗುತ್ತೆ, ತಿರ್ಗಾ ಬರುತ್ತೆ, ನಿಂಗೇನು ಬೇಜಾರು ಬೇಡ ಅಂತೆಲ್ಲ ಹೇಳ್ತಾ ಇದ್ದ. ಹೇಳಿಬಿಟ್ಟು ಆಮೇಲೆ ಅವನು ನನ್ನನ್ನು ಮೆಂಟಲಿ ಇದು ಮಾಡ್ತಾ ಇದ್ದ, ರೆಡಿ ಮಾಡ್ತಾ ಇದ್ದ. ಸರಿ ಅಂತಂದ್ಬಿಟ್ಟು ನಾನು ಇವನಿಗೆ ಹೇಳ್ತಾ ಇದ್ದೆ, ಈ ಥರ ಇತ್ತಂತೆ ಹಾಗಂತೆ ಹೀಗಂತೆ ಅಂತಂದ್ಬಿಟ್ಟು ಎಲ್ಲ ಮಾಡ್ತಾ ಇದ್ದೆ. ಮಾಡಿಬಿಟ್ಟು ಆಮೇಲೆ ಸರಿ ಅಂತ ಅಂದ್ಕೊಂಡು ಅಲ್ಲೋ ಆಯಿತು ಕೆಮೊಥೆರಪಿ ತೊಗೊಳ್ಳೋಣ ಅಂತ ಇನ್ನೊಂದ್ಸತಿ ಇನ್ನೊಬ್ಬರು ಡಾಕ್ಟ್ರದ್ದು ಸಜೆಷನ್ ತೊಗೊಳ್ಳೋಣ ಅಂತ ತಿರ್ಗಾ ಸಮೀರೇ ಹೇಳ್ದ, ಯಾಕೆ ನೀನು ಇದೊಂದಕ್ಕೆ ಡಿಸೈಡ್ ಮಾಡ್ತೀಯಾ, ಸರಿ ಇನ್ನೊಂದು ಕಡೆ ಹೋಗೋಣ ಅಂತ. ಸರಿ ಆಮೇಲೆ ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದುಬಿಟ್ಟು ಇನ್ನೊಂದ್ಸತಿ ಇದು ಮಾಡಬೇಕಾದ್ರೆ ಆಮೇಲೆ ಮನೆಗೆ ಬಂದು ಮನೇಲೂ ಅಷ್ಟೇ ಅವನು ಕೈ ಕಾಲೆಲ್ಲ ಇದಾಗೋದು. ಅಮ್ಮ ನಂಗೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದ. ಸರಿ ಅವಾಗೂ ಅಷ್ಟೇ. ಅವಾಗ ಮನೆಗೆ ಅಂದರೆ ಸಮೀರಿಗೆ ಬರೋಕ್ಕಾಗ್ತಿರ್ಲಿಲ್ಲ, ನನಗೆ ರೇಖಾನೇ ಬರ್ತಾಯಿದ್ರು. ರೇಖಾ ಬಂದ್ಬಿಟ್ಟು ಸಾಯಂಕಾಲ ಬಂದ್ಬಿಟ್ಟು ಅವಳಿಗೆ ಏನೇನೋ ಅವನಿಗೆ ಹಾಕತ್ತಂದರೆ ಈ ಎಕ್ಸ್ಪೀರಿಯನ್ಸಸ್ಸೇ ಒಬ್ರದ್ದು ಹೇಳುವಾಗ ಆಂಟಿ ಇನ್ನೂ ಹೇಳಿ ಆಂಟಿ ಅಂತೆಲ್ಲ ಹೇಳ್ತಾ ಇದ್ದ. ಸರಿ ಹಾಗೆ ಮಾಡಿ ಆಮೇಲೆ ನಾವು ಇನ್ನೊಂದ್ಸತಿ ಇನ್ನೊಬ್ರು ಡಾಕ್ಟ್ರ್ ಹತ್ರ ಅಂದರೆ ನಮ್ಮ ಫ್ಯಾಮಿಲಿ ಡಾಕ್ಟ್ರ್
ಇಲ್ಲ. ಆಮೇಲೆ ಏನಾಯ್ತು, ಆಮೇಲೆ ಒಂದ್ಸತಿ ಇವನು ಸ್ನಾನ ಮಾಡ್ತಿರ್ಬೇಕಾದ್ರೆ ತಲೆಗೆ ನೀರು ಹಾಕ್ಬೇಕಾದ್ರೆ ಮೂಗಲ್ಲೂ ಬ್ಲಡ್ ಬಂತು, ಬಾಯಿನಲ್ಲೂ ಬಂದ್ಬಿಡ್ತು. ನನಗೆ ಪಿಕ್ಚರಲ್ಲಿ ನೋಡ್ದಂಗೆ ನನ್ನ ಮಗುಗೆ ಎಲ್ಲಿ ಕ್ಯಾನ್ಸರ್ ಅಟ್ಯಾಕ್ ಆಯ್ತು ಅಂತ ಜಾಸ್ತಿ ಆಗೋಯ್ತು ಅಂತ ಅನ್ಕೊಂಡ್ಬಿಟ್ಟೆ. ಸರಿ ಆಮೇಲೆ ಇಲ್ಲ, ಎಲ್ಲಾನು ನಾನು ಬಾಪು ಮೇಲೆ ಹಾಕ್ತಾ ಇದ್ದೆ. ಆಮೇಲೆ ಸೆಂಟರ್ಗೂ ಬರ್ತಾ ಇದ್ದೆ. ಸೆಂಟರ್ಗೆ ಬಂದ್ಬಿಟ್ಟು ಅಲ್ಲಿ ಸೆಂಟರಲ್ಲಿ ಬಂದ್ಬಿಟ್ಟು ನನಗೆ ಇದು ಆರತಿ ಹಾಡ್ತಾರಲ್ಲ, ಅದಕ್ಕೆ ಜಯ ನಿರುದ್ಧ ಪ್ರಭು, ಅದರಲ್ಲಿನೂ ಅಷ್ಟೇ, ಅದರಲ್ಲಿ ನನಗೆ ಹತ್ಕೊಂಡೇ ನನ್ನ ಚಿಕ್ಕ ಮಗ ಆವಾಗ ನನ್ನ ಜೊತೆ ಬರ್ತಾ ಇದ್ದ. ಅವನು ಅಷ್ಟೇ ಹಿಂದೆ ಕೂತ್ಕೊಂಡು ಅವನು ನಂಗೆ ಕಣ್ಣೀರು ಒರೆಸೋದು, ಅದೆಲ್ಲ ಬಾಪು ನೋಡಿದ್ರು ಏನೋ ಗೊತ್ತಿಲ್ಲ ನನಗೆ. ಆಮೇಲೆ ಸರಿ ಅಂತ ಅನ್ಕೊಂಡು ಅವನಿಗೆ ಇದರಲ್ಲಿ ಅಡ್ಮಿಟ್ ಮಾಡಿದ್ವಿ, ಕೊಲಂಬಿಯಾ ಏಷ್ಯಾ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಬಿಟ್ಟು ಅಲ್ಲಿ ಸರಿ ಅಲ್ಲೂ ಅಷ್ಟೇ ಅವ್ರು ಹಾಗೆ ಹೀಗೆ ಅಂತ ಅನ್ಕೊಂಡು ಎಲ್ಲ ಬೇಕಾದಷ್ಟು ಟೆಸ್ಟ್ಗಳನ್ನೆಲ್ಲ ಮಾಡಿಸಿದ್ರು. ಸರಿ ಇನ್ನೊಬ್ಬರು ಬಂದ್ಬಿಟ್ಟು ಅವರು ಡಾಕ್ಟ್ರು ಹೇಳಿದ್ರು, ನೀವು ಇದು ಮಾಡೋಣ, ಒಂದು ಗೆಡ್ಡೆ ಥರ ಇದೆ, ಮಿಕ್ಸಿಸ್ ಥರ ಇದೆ, ಅದು ಮಾಡೋಣ ಅಂತ ಅಂದ್ಬಿಟ್ಟು ಸರಿ ಅದನ್ನು ಆಪ್ರೇಷನ್ ಮಾಡೋಣ. ಅದನ್ನು ಆಪ್ರೇಷನ್ ಮಾಡಿಬಿಟ್ಟು ಸರಿ ಅದಕ್ಕೂ ಅಷ್ಟೇ, ಅದು ಯಾವಾಗ ಜುಲೈನಲ್ಲಿ 2008 ಜುಲೈನಲ್ಲಿ, ಅಂದರೆ 2003ಗೆ ಬಾಪು ಗೊತ್ತಾಗಿದ್ದು ನಮಗೆ. ಆಮೇಲಿಂದ ಅಲ್ಲಿವರೆಗೂ ನಮ್ಗೆ ಇಷ್ಟೊಂದು ಕಷ್ಟ ಇದ್ರೂ ನಾವು ಸಹಿಸ್ಕೊಂಡು ಬರಲಿಕ್ಕೆ ಒಂಥರ, ಅಂದರೆ ನಮ್ಗೆ ಫಿಸಿಕಲಿ ಇದು ಕೊಟ್ಟರು, ಸ್ಟ್ರೆಂತ್ ಕೊಟ್ಟರು, ಮೆಂಟಲಿ ಸ್ಟ್ರೆಂತ್ ಕೊಟ್ಟರು. ಅಂದರೆ ಎಷ್ಟೇ ಕಷ್ಟ ಇದ್ರೂ ನಾವು ಬೇರೆಯವ್ರ ಥರ ಹೇಳ್ಕೊಳ್ತಾ ಇರಲಿಲ್ಲ. ನಾನು ಇಲ್ಲಿ ಬಂದು ಬಾಪು ಹತ್ರ ಅಳ್ತಾ ಇದ್ದೆ. ಅದು ಅಂದರೆ ಬಾಪು ನಮ್ಗೆ ಮಿರಾಕಲ್ ಮಾಡೋದಿಲ್ಲ, ಆದರೂ ನಮ್ಗೆ ಎಲ್ಲಿಗೆ ಅಂತಂದರೆ ಅಲ್ಲಿಗೆ ಸಹಾಯಕ್ಕೆ ಓಡಿ ಬಂದೇ ಬರ್ತಾರೆ. ಆಯಿತು ಸರಿ, ಈಗ ಆಪ್ರೇಷನ್ಗೆ ಅಂತೆಲ್ಲ ರೆಡಿ ಮಾಡಿದ್ರು. ಜುಲೈ 17ಗೆ ಆಪ್ರೇಷನ್. ಆ ಮಂತಲ್ಲಿ ಏನಾಗುತ್ತೆ ಅಂದರೆ ನಮಗೆ ಇದು ಹನುಮಾನ್ ಚಾಲಿಸ ಹೇಳೋದಿರುತ್ತೆ 108 ಟೈಮ್ಸ್. ಸರಿ ಅಂತ ಅಂದ್ಕೊಂಡು ಅವಾಗ ಇವನು ಆಪ್ರೇಷನ್ಗೆ ಹೋಗ್ತಾ ಇದ್ದಾನೆ, ಹೋಗಿ ಎಲ್ಲ ರೆಡಿ ಮಾಡಿದ್ರು ಎಲ್ಲ. ಅವಾಗ ನಂಗೊಂಥರ ಅಳು ಬರ್ತಾ ಇರಲಿಲ್ಲ, ಯಾಕೆಂದರೆ ಬಾಪು ಇದ್ದಾರೆ ಅಂತ ಅಳ್ತಾ ಇದೆ, ಆದರೂ ಒಂಥರ ಬಾಪು ಇದ್ದಾರಲ್ಲ ಧೈರ್ಯ ಅಂತ ಅಂದ್ಕೊಂಡು ಎಲ್ಲ ಫೇಸ್ ಮಾಡಿ ಸರಿ ಇವನು ಆಪ್ರೇಷನ್ಗೆ ಹೋಗ್ತಾ ಇದ್ದ. ಆವಾಗ ಇದು ತ್ರಿಪುರಾರಿ ತ್ರಿವಿಕ್ರಮ ಡಾಲರ್ ನನಗೆ ನಾನು ಡಾಕ್ಟ್ರ್ ಕೇಳಿದೆ, ಅದು ನನಗೆ ಆಪ್ರೇಷನ್ ಮಾಡ್ಬೇಕಾದ್ರೆ ನನ್ನ ಮಗನ ಕತ್ತಲಿರಬೇಕು ಅಂತ. ಇಲ್ಲಮ್ಮ ಅದು ಹಾಕೋಂಗಿಲ್ಲ. ಸರಿ ಒಂದ್ಸತಿ ಎಕ್ಸ್ರೇಗೆ ಹೋಗ್ಬೇಕಾದ್ರೆ ಅದಕ್ಕೆ ಪ್ಲಾಸ್ಟರ್ ಎಲ್ಲ ಹಾಕಿ ಅದು ಮಾಡಿದ್ರು, ಅಲೋ ಮಾಡಿದ್ರು. ಸರಿ ಆಪ್ರೇಷನ್ ಥಿಯೇಟ್ರಿಗೆ ಅದು ಹಾಕೊಳ್ಳೋಂಗಿಲ್ಲ. ಸರಿ ನಾನು ಬಾಪುದೊಂದು ಲ್ಯಾಮಿನೇಟೆಡ್ ಫೋಟೋ ಇತ್ತು, ಇದಾದರೂ ತೊಗೊಂಡು ಹೋಗಿ ಅಂತ ಅಂದ್ಕೊಂಡು ಅವನು ಆಪ್ರೇಷನ್ ಇದ್ರತ್ತ ಕೊಟ್ಟೆ, ಇವನ ಹತ್ರ ಕೊಟ್ಟು ಕಳಿಸ್ದೆ. ಆವಾಗ ನನಗೇನು ಧೈರ್ಯ ಅಂತಂದರೆ, ಓ ಬಾಪುನೇ ಇದ್ದಾರೆ ನನ್ನ ಮಗನ ಜೊತೆ, ಏನೂ ಆಗೋದಿಲ್ಲ. ಆಮೇಲೆ ನಾವು ಎಲ್ಲರೂ ಏನು ಮಾಡ್ತಾರೆ, ಓಟಿಗೆ ಕಳಿಸ್ಬಿಟ್ಟು ಓಟಿ ಹತ್ರನೇ ಕೂತಿರ್ತಾರೆ, ಆಪ್ರೇಷನ್ ಆಗೋವರೆಗೂ ಕೂತಿರ್ತಾರೆ. ನಾವೇನು ಮಾಡಿದ್ವಿ, ನಾವು 3 ಜನನು, ನಾನು ನನ್ನ ತಂಗಿ ಇದ್ಲು, ನನ್ನ ತಂಗಿ ಆಮೇಲೆ ನಮ್ಮ ರಂಜಿತ್ ಚಿಕ್ಕವನು, ನಾವು 3 ಜನ ಏನು ಮಾಡಿದ್ವಿ, ಅವತ್ತಿನ ದಿನಾನೇ ಹನುಮಾನ್ ಚಾಲಿಸ 108 ಟೈಮ್ಸ್ ಹೇಳಿದ್ವಿ. ಆ 108 ಟೈಮ್ಸ್ ಆಗೋಷ್ಟರಲ್ಲಿ ಇಲ್ಲಿ ಆಪ್ರೇಷನ್ನು ಆಯಿತು. ಸರಿ ಆಪ್ರೇಷನ್ನು ಆಯಿತು. ಆಮೇಲೆ ಡಾಕ್ಟ್ರ್ ಬಂದು ನನ್ನ ಕರೆದು ತೋರಿಸಿದ್ರು. ಏನೋ ಒಂದು ಇಷ್ಟಿದ್ದಪ್ಪ ಆಲೂಗೆಡ್ಡೆ ಥರ ಇತ್ತು ಅದು. ಸರಿ ಅದನ್ನು ತೋರಿಸಿದ್ರು, ಅದನ್ನು ಟೆಸ್ಟಿಗೆ ಕಳಿಸ್ತಾರೆ. ನನಗೆ ಗೊತ್ತು ಅದು ಟೆಸ್ಟಿಗೆ ಕಳಿಸಿದ್ರೆ ನನ್ನ ಮಗನಿಗೆ ಅದು ಗ್ಯಾರಂಟಿ ಕ್ಯಾನ್ಸರ್ ಅಲ್ವೇ ಅಲ್ಲ, ಯಾಕೆಂದರೆ ಅದು ಮಾಡೋದಿಲ್ಲ. ಯಾಕೆಂದರೆ ಅಷ್ಟು ಧೈರ್ಯ ಕೊಟ್ಬಿಟ್ಟಿದ್ದಾರೆ ನನಗೆ. ಬಾಪು ಹೋದ್ರು, ತಿರ್ಗಾ ವಾಪಸ್ ಇವನು ಬರೋವಾಗ ಬಂದಿದ್ದ ತಕ್ಷಣ ಇವನು ಹೀಗಿದ್ದ ಅಲ್ಲ, ಅವನು ಒಂಥರ ಅನ್ಕಾನ್ಷಿಯಸ್ ಇದರಲ್ಲಿ ಸ್ಟೇಟಸಲ್ಲಿ ಇದ್ರೂ ಅವ್ನ ಕೈನಿಂದ ಬಾಪುದ ಫೋಟೋ ತೆಗೆದು ನನಗೆ ಕೊಟ್ಟ. ನನಗೊಂದು ಅಳು ಬಂದ್ಬಿಡ್ತು, ಅಯ್ಯೋ ನನ್ನ ಬಾಪುರಾಯ ನನ್ನ ಮಗನ ಉಳಿಸ್ಕೊಂಡ್ಬಂದ್ಬಿಟ್ಟ ಅಂತ. ಆಮೇಲೆ ತಿರ್ಗಾ ಹಿಂದೆನೇ ಡಾಕ್ಟ್ರು ಬಂದ್ಬಿಟ್ಟು ಹೇಳಿದ್ರು ಇವನಿಗೆ. ಆ್ಯಕ್ಚುಲಿ ಅದಕ್ಕಿಂತ ಮೊದಲು ಇನ್ನೂ ಹೇಳಬೇಕಂದ್ರೆ ತುಂಬ ಇದೆ. ಇವನದು ಬ್ಲಡ್ ಕ್ಲಾಟಿಂಗ್ ಟೈಮ್ ಲೆಸ್ ಇತ್ತು. ನನಗೆ ಯಾವ್ದು ಹೇಳೋದು ಯಾವುದು ಬಿಡೋದು ಗೊತ್ತಾಗಲ್ಲ. ಮೀನ್ಸ್ ಅವನಿಗೆ ಬ್ಲಡ್ ಕ್ಲಾಟಿಂಗ್ ಲೇಟ್ ಅನಿಸುತ್ತೆ. ಆಪ್ರೇಷನ್ ಮಾಡಬೇಕಾದ್ರೆ ಅದು ಲೇಟ್ ಆದರೆ ತುಂಬ ಬ್ಲಡ್ ಇದಾಗುತ್ತೆ, ನಮಗೆ ಬ್ಲೀಡಿಂಗ್ ಎಲ್ಲ ತಡೆಯೋಕ್ಕಾಗುತ್ತೋ ಇಲ್ವೋ ಅಂತ ನಾನು ಬಾಪು ಕೇಳ್ಕೊಂಡೆ. ಬಾಪು ಇದ್ದ ಮೇಲೆ ನನಗೇನು ಸರಿ, ಅವರಂದ್ರು ಆಪ್ರೇಷನ್ ಮಾಡ್ಬೇಕಾದ್ರೆ ಒಂದು 3-4 ಬಾಟ್ಲ್ ಬ್ಲಡ್ ಕೊಡಬೇಕಾಗುತ್ತೆ, ಹಾಗೆ ಹೀಗೆ. ಸರಿ ಕೊಡಿ, ನಾವೆಲ್ಲ ಅರೇಂಜ್ ಮಾಡಿದ್ದೀವಿ. ಸರಿ ಆಮೇಲೆ ಡಾಕ್ಟ್ರ್, ನಾನು ಆಪ್ರೇಷನ್ ಎಲ್ಲ ಆದಮೇಲೆ ಡಾಕ್ಟ್ರ್ ಒಂದ್ಸತಿ ರಕ್ಷಿತ್ನ ನೋಡ್ಲಿಕ್ಕೆ ಬರೋವಾಗ ಅವ್ರು ಹೇಳಿದ್ರು, ಬರೀ ಇಷ್ಟು ಒಂದು ಕಪ್, ಪ್ಲಾಸ್ಟಿಕ್ ಕಪ್ಪಲ್ಲಿ, ಕಾಫಿ ಕಪ್ಪಲ್ಲಿ ಅಷ್ಟೇ ಬ್ಲಡ್ ಹೋಗಿದ್ದು. ಇದು ನಮ್ಮ ಬಾಪುರಾಯ ಮಾಡ್ದಿರಾ ಇನ್ಯಾರು ಮಾಡ್ತಾರೆ ಅಲ್ವಾ? ಅದರಿಂದ ಅಂದರೆ ನಮಗೆ ನನ್ನ ಮಗನ ಆಮೇಲೆ ಸರಿ ಅದಾಯಿತು. ಅದಾಗಿ ಒಂದು 3 ಡೇಸಲ್ಲಿ ಬಾಂಬೆ ಕಳಿಸಿದ್ರು, ಇದಕ್ಕೆ ಟೆಸ್ಟಿಂಗ್ ಕಳಿಸಿದ್ರು.
ಕಳಿಸ್ಬಿಟ್ಟು ಅಲ್ಲಿ ಕಳಿಸಿದ್ಮೇಲೆ ಅಲ್ಲಿ ರಿಸಲ್ಟ್ ಬರೋವಾಗ ಏನಾಯಿತು, ಅಲ್ಲಿ ಹೇಳಿದ್ರು ನಿಮ್ಮ ಅಂದರೆ ಭಯ ಪಟ್ಕೊಂತಾ ಇದ್ವಿ ಎಲ್ಲರೂ ಬಂದಿರೋರು, ರಿಲೇಟಿವ್ಸ್ ಎಲ್ಲ ಹೇಳೋದು ಕ್ಯಾನ್ಸರ್ ಅಂತ ಕ್ಯಾನ್ಸರ್ ಅಂತ ಕ್ಯಾನ್ಸರ್ ಅಂತ. ಸರಿ, ನಮ್ಗೆ ಗೊತ್ತು ಕ್ಯಾನ್ಸರ್ ಅಂದರೆ ನಮ್ಮ ಬಾಪುರಾಯ ಏನು ಮಾಡ್ತಾನೆ ಅಂತ. ಸರಿ, ಅವರು ಏನು ಮಾಡಿದ್ರು, ರಿಸಲ್ಟ್ ಬರೋವಾಗ ಏನಾಯಿತು, ಕ್ಯಾಸಲ್ಮ್ಯಾನ್ಸ್ ಡಿಸೀಸ್ ಅಂತ ಬಂತು ಅಂತಂದು. ಕ್ಯಾಸಲ್ಮ್ಯಾನ್ಸ್ ಡಿಸೀಸ್, ಹಾಂ, ಅದು ಬಂತು. ಸರಿ, ನಮ್ಮ ಬಾಪು ಏನು ಮಾಡಿದರೆ ಕ್ಯಾನ್ಸರ್ನ ಕ್ಯಾಸಲ್ಮ್ಯಾನ್ಸ್ ಡಿಸೀಸ್ ಅಂತ ಮಾಡಿಬಿಟ್ಟು ಟರ್ನ್ ಮಾಡಿಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಸರಿ, ನಾನು ಇಮಿಡಿಯೇಟಾಗಿ ನಂಗೆ ಡಾಕ್ಟ್ರ್ ಹೇಳಿದ ತಕ್ಷಣ ಸಮೀರಿಗೆ ಫೋನ್ ಮಾಡಿದೆ. ಸಮೀರ್ ಹೇಳ್ದ, ಅವನ ಹತ್ರ ಹೇಗಿದ್ರು ಲ್ಯಾಪ್ಟಾಪ್ ಇರುತ್ತಲ್ಲ, ಅವನೇನು ಮಾಡ್ದೆ, ಸಮೀರ್ ನೋಡು, ಸಮೀರ್ ಈ ಥರ ಕ್ಯಾಸಲ್ಮ್ಯಾನ್ಸ್ ಡಿಸೀಸ್ ಅಂತೆ ಏನದು ಅಂತ. ಆಮೇಲೆ ಅವನು ಇಮಿಡಿಯೇಟಾಗಿ ನೆಟ್ಟಲ್ಲಿ ನೋಡಿಬಿಟ್ಟು ನನಗೆ ಹೇಳ್ದೆ, ನೀನು ರಂಜಿತ್ನ ಕಳಿಸು, ಅವನೊಂದು ಇದು ಪ್ರಿಂಟೌಟ್ ತೊಗೊಂಡು ಬರ್ತಾನೆ, ಬಂದುಬಿಟ್ಟು ರಕ್ಷಿತ್ ಕೊಡು ಅದನ್ನು ಓದಲಿಕ್ಕೆ. ನಮ್ಮ ಅದು ಓದಿದ ತಕ್ಷಣ ನಮಗೊಂದು ಖುಷಿ ಆಯಿತು ಅಂತಂದರೆ, ಅಪ್ಪ ಕ್ಯಾಸಲ್ಮ್ಯಾನ್ಸ್ ಡಿಸೀಸ್ ಅಂದರೆ ಅದಕ್ಕೆ ಟ್ರೀಟ್ಮೆಂಟೇ ಇರೋದೇ ಅಂತೆ, ಅದನ್ನು ಕಟ್ ಮಾಡಿ ಬಿಸಾಕೋದು, ಆಪ್ರೇಷನ್ ಮಾಡಿ ಬಿಸಾಕೋದು, ಇನ್ನೇನು ಮೆಡಿಸಿನ್ ಕೊಟ್ಟಿಲ್ಲ. ಬಾಪು ಏನಿಲ್ಲ, ನನ್ನ ಮಗ ಚೆನ್ನಾಗಿ ಬಂದಿದ್ದಾನೆ. ಇವಾಗ ಅವನಿಗೆ 2011 ಮಾರ್ಚಲ್ಲಿ BWSSBನಲ್ಲಿ ಇದು ಸೀನಿಯರ್ ಅಸಿಸ್ಟೆಂಟ್ ಆಗಿ ಜಾಬ್ ಮಾಡ್ತಾ ಇದ್ದಾನೆ. ಅವನು ಅಷ್ಟೇ ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ಬರ್ತಾನೆ ಸೆಂಟರ್ಗೆ. ಅಂದರೆ ಅದು ಬಾಪುಗೆ ಅಂತ ಅವನು ಸಂಬಳ ಬಂದಿದ್ದ ತಕ್ಷಣ ಅವನು ಇರೋದ್ರಲ್ಲಿ 500 ತೆಗೆದಿಟ್ಬಿಡ್ತಾನೆ. ಆದರೆ ನಮ್ದು ಅಷ್ಟು ಒಂದು ಕಾಣಿಕೆ ಅಂತ. ಅಂದರೆ ಬಾಪು ಇದ್ದಿದ್ದ ಕಡೆ ನಾನು ಹೇಳ್ತೀನಲ್ಲ, ಎಲ್ಲೇ ಆಗಲಿ ಎಲ್ಲೇ ಹೋಗಲಿ, ಎಷ್ಟು ಕಷ್ಟ ಇದ್ರೇನು ಅದನ್ನು ಅಂದರೆ ಕಲ್ಲು ಎತ್ತೋದನ್ನ ಹೂವು ಎತ್ತದಂಗೆ ಮಾಡಿಬಿಟ್ಟು ಇಡ್ತಾರೆ ಅಂತ. ಹರಿ ಓಂ.